ಇನ್ನು ಮುಂದೆ ಬಿಬಿಎಂಪಿ ಅಲ್ಲ, ಗ್ರೇಟರ್ ಬೆಂಗಳೂರಿನದ್ದೇ ದರ್ಬಾರು. 15 ವರ್ಷಗಳ ಬಿಬಿಎಂಪಿ ದರ್ಬಾರ್ ಅಂತ್ಯ. ಇನ್ನು ಮುಂದೆ ಜಿಬಿಎ ಕಾರ್ಬಾರು. ಹದಿನೈದು ವರ್ಷಗಳ ಬಿಬಿಎಂಪಿ ದರ್ಬಾರ್ ಅಂತ್ಯ ಆಗಿದೆ. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬರ್ತಿರೋದು. 5 ಪಾಲಿಕೆಗಳಾಗಿ ವಿಂಗಡಣೆಯಾಗಿರುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇನ್ನು ಈ ಅಥಾರಿಟಿಯ ಮುಖ್ಯ ಕಮಿಷನರ್ ಆಗಿ ಮಹೇಶ್ವರ್ ರಾವ್ ಅವರು ನೇಮಕ ಆಗಿದ್ದಾರೆ. ಪ್ರತಿ ವಲಯಕ್ಕೆ ಓರ್ವ ಸ್ಪೆಷಲ್ ಕಮಿಷನರ್ಗಳ ನೇಮಕ ಆಗ್ತಿರೋದು. ಸ್ಪೆಷಲ್ ಕಮಿಷನರ್ಗಳಾಗಿ 4 ಮಂದಿ IAS ಅಧಿಕಾರಿಗಳ ನೇಮಕ ಆಗಿದೆ. ಇತಿಹಾಸದ ಪುಟ ಸೇರಿದೆ ಬಿಬಿಎಂಪಿ. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಹಾಗಾಗಿ ಜಿಬಿಯ ಕಾರವಾರ ಶುರುವಾಗುತ್ತೆ. ಹಾಗಾಗಿ ಈಗ ಕಮಿಷನರ್ ನೇಮಕ ಆಗಿದೆ. ಜಿಬಿಯ ಮುಖ್ಯ ಕಮಿಷನರ್ ಆಗಿ ಮಹೇಶ್ವರ್ ರಾವ್ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಜೊತೆಲಿ ಪ್ರತಿ ವಲಯಕ್ಕೆ ಓರ್ವ ಸ್ಪೆಷಲ್ ಕಮಿಷನರ್ ಅವರನ್ನ ಕೂಡ ನೇಮಕ ಮಾಡ್ತಿದ್ದಾರೆ. ಕಮಿಷನರ್ಗಳ ನೇಮಕ ವಿಚಾರವಾಗಿ ಈಗ ನೇಮಕ ಆಗಿರುವಂತದ್ದು ಸ್ಪೆಷಲ್ ಕಮಿಷನರ್ಗಳಾಗಿ 4 ಮಂದಿ IAS ಅಧಿಕಾರಿಗಳ ನೇಮಕ ಆಗಿದೆ. ಕಂಪ್ಲೀಟ್ ಅದನ್ನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. 5 ಪಾಲಿಕೆಗಳಿಗೆ 4 ಸ್ಪೆಷಲ್ ಕಮಿಷನರ್ ಇರ್ತಾರೆ. ಸದ್ಯ ನಾವು ಗಮನಿಸ್ತಾ ಇದ್ವಿ ನೋಡಿ, ಬಿಬಿಎಂಪಿ ಇನ್ನಲ್ಲ, ಇನ್ಮೇಲೆ ಏನಿದ್ರು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸದ್ಯ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಂದಿದೆ. ಕಮಿಷನರ್ಗಳಾಗಿ ನೇಮಕ ಮಾಡಿದ್ದಾರೆ. 5 ಪಾಲಿಕೆಗಳಿಗೆ 4 ಸ್ಪೆಷಲ್ ಕಮಿಷನರ್ಗಳು. ಬಹಳ ಪ್ರಮುಖವಾಗಿ ಮೊದಲಿಗೆ ಮನೀಶ್ ಮೊಗ್ದಲ್ಲಿರ್ಬೋದು, ಸ್ಪೆಷಲ್ ಕಮಿಷನರ್ ಆಗಿರ್ತಾರೆ. ಇನ್ನು ಜೊತೆಯಲ್ಲಿ ಸುರ್ಲಾಕರ್ ವಿಕಾಸ್ ಜೊತೆಲಿ ಕಿಶೋರ್ ಅವರು ಸ್ಪೆಷಲ್ ಕಮಿಷನರ್ ಆಗಿದ್ದಾರೆ. ಹರೀಶ್ ಕುಮಾರ್ ಕೆ ಸ್ಪೆಷಲ್ ಕಮಿಷನರ್. ಇನ್ನು ಪ್ರೀತಿ ಗೆಹ್ಲೋಟ್ ಅವರು ಕೂಡ ಸ್ಪೆಷಲ್ ಕಮಿಷನರ್ ಆಗಿ ಸದ್ಯ ಸರ್ಕಾರ ನೇಮಕ ಮಾಡಿರೋದು. 5 ಪಾಲಿಕೆಗಳಿಗೆ 4 ಸ್ಪೆಷಲ್ ಕಮಿಷನರ್ ಆಗಿರ್ತಾರೆ. ಇವರೆಲ್ಲರ ನೇಮಕ ಆಗಿದೆ. ಜೊತೆಯಲ್ಲಿ ಈ 5 ಪಾಲಿಕೆಗಳಿಗೆ ಕಮಿಷನರ್ ಮತ್ತು ಅಡಿಷನಲ್ ಕಮಿಷನರ್ ಅವರ ನೇಮಕ ಆಗಿದೆ. ರಾಜೇಂದ್ರ ಚೋಳಲ್ ಇವರು ಕೇಂದ್ರ ನಗರ ಪಾಲಿಕೆಯ ಕಮಿಷನರ್. ಇನ್ನು ರಮೇಶ್ GS ಪೂರ್ವ ನಗರ ಪಾಲಿಕೆಯ ಕಮಿಷನರ್ ಆಗಿರ್ತಾರೆ. ಇನ್ನು ಕೋಮಳ ಸುನೀಲ್ ಕುಮಾರ್ ಉತ್ತರ ನಗರ ಪಾಲಿಕೆಯ ಕಮಿಷನರ್ ಆಗಿದ್ದಾರೆ. ರಮೇಶ್ KN ದಕ್ಷಿಣ ನಗರ ಪಾಲಿಕೆಯ ಕಮಿಷನರ್ ಆಗಿ ಇವರ ನೇಮಕ ಆಗಿರೋದು. ರಾಜೇಂದ್ರ KV ಪಶ್ಚಿಮ ನಗರ ಪಾಲಿಕೆಯ ಕಮಿಷನರ್ ಆಗಿದ್ದಾರೆ. ಪಾಂಡು ರಾಹುಲ್ ತುಕಾರಾಮ್ ದಕ್ಷಿಣದ ಅಡಿಷನಲ್ ಕಮಿಷನರ್ ಇವರು. ಸ್ನೇಹಲ್ ಸುಧಾಕರ್ ಪೂರ್ವ ಅಡಿಷನಲ್ ಕಮಿಷನರ್ ಆಗಿ ಇವರ ನೇಮಕವನ್ನ ಮಾಡಿದ್ದಾರೆ. ಈ ಮೂಲಕವಾಗಿ ಇವರೆಲ್ಲರ ನೇತೃತ್ವದಲ್ಲಿ ವಲಯದ ಅಡಿಷನಲ್ ಕಮಿಷನರು, ಸ್ಪೆಷಲ್ ಕಮಿಷನರು ಇವರೆಲ್ಲ ಸಮ್ಮುಖದಲ್ಲಿ ಈಗ ಇನ್ನೇನು ಬೆಂಗಳೂರು ಸಾಗುತ್ತೆ. ಬೆಂಗಳೂರು ಅಭಿವೃದ್ಧಿ ಎಲ್ಲದರ ನೇತೃತ್ವ ಅದನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಇವರ ಹೆಗಲಿಗೆ ಬಂದಿದೆ. ಸದ್ಯ ರಾಜ್ಯ ಸರ್ಕಾರ ಇವರೆಲ್ಲರನ್ನ ನೇಮಕ ಮಾಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿರುವಂಥದ್ದು. 5 ಪಾಲಿಕೆಗಳಾಗಿ ಏನು ವಿಂಗಡಣೆ ಆಗಿದೆಯಲ್ಲ, ಇವೆಲ್ಲವನ್ನ ಕಮಿಷನರ್ ಜೊತೆಯಲ್ಲಿ ಸ್ಪೆಷಲ್ ಕಮಿಷನರ್, ಅಡಿಷನಲ್ ಕಮಿಷನರ್ ವಲಯಕ್ಕೆ ಸಂಬಂಧಪಟ್ಟಂತೆ ಅದನ್ನ ಡಿವೈಡ್ ಮಾಡಿ ಇವರೆಲ್ಲರೂ ಕೂಡ ನೋಡ್ಕೊಳ್ತಾರೆ. ಆ ಮೂಲಕವಾಗಿ ರಾಜ್ಯ ಸರ್ಕಾರ ಈಗ ನೇಮಕ ಮಾಡಿದೆ. ಸಾಕಷ್ಟು ಆರಂಭಿಕವಾಗಿ ಪರ ವಿರೋಧ ಚರ್ಚೆ ಇತ್ತು. ಆ ಮೂಲಕವಾಗಿ ಇನ್ನು ಮುಂದೆ ಬಿಬಿಎಂಪಿ ಇಲ್ಲ, ಗ್ರೇಟರ್ ಬೆಂಗಳೂರದ್ದೇ ಕಾರ್ಬಾರ್ ಇರುತ್ತೆ. ಆ ಕಾರ್ಬಾರ್ ಮೂಲಕವಾಗಿಯೇ 5 ಪಾಲಿಕೆಗಳಾಗಿ ವಿಂಗಡಣೆ ಆಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಅದರಲ್ಲೂ ಕೂಡ 5 ಪಾಲಿಕೆಗಳಿಗೆ 4 ಸ್ಪೆಷಲ್ ಕಮಿಷನರ್ ಅನ್ನ ನೇಮಕ ಮಾಡಿದ್ದಾರೆ. ಮಹೇಶ್ವರ್ ರಾವ್ ಅವರು ಇವರು ಚೀಫ್ ಕಮಿಷನರ್ ಆಗಿರ್ತಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ.